ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ದಕ್ಷಿಣ ಕನ್ನಡ ಭಾಗದತ್ತ ಗಮನ ಹರಿಸೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಕ್ಷರಶಃ ರಣಾರ್ಭಟವನ್ನ ಮಾಡ್ತಾ ಇದ್ದಾನೆ. ಮಂಗಳೂರಿನ ಪಂಪ್ವೆಲ್ ಸೇರಿದಂತೆ ಹಲವೆಡೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದು ಮಳೆಯ ಹೊಡೆತಕ್ಕೆ ಮಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣಿಸ್ತಾ ಇದೆ. ರಸ್ತೆಗಳೆಲ್ಲವೂ ನೀರು ತುಂಬಿಕೊಂಡಿರೋದ್ರಿಂದ ವಾಹನ ಸವಾರರು ಪರದಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿನಲ್ಲೇ ಬಸ್ಗಳು, ಆಂಬ್ಯುಲೆನ್ಸ್ಗಳು ಸಿಲುಕೊಂಡಿರೋದ್ರಿಂದ ವಾಹನ ಸವಾರರ ಗೋಳು ಹೇಳತೀರದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಸರಿಯಾದಂತ ಪ್ರಿಪರೇಷನ್ ಅನ್ನ ಬಿಫೋರ್ ರೈನ್ ಮಾಡ್ಕೊಂಡಿಲ್ಲ. ಹಾಗಾಗಿನೇ ಈ ಅವಾಂತರ ಅಂತ ಹೇಳಿ ಅಲ್ಲಿನ ಜನ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿರೋದ್ರಿಂದ ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇರೋದು. ಮಂಗಳೂರಿನ ಪಂಪ್ವೆಲ್ ಸೇರಿದಂತೆ ಅನೇಕ ಕಡೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಲ್ಲಿ ಸಂಚಾರ ಮಾಡಬೇಕಾಗಿರೋರೆಲ್ಲ ಇದೀಗ ಸಂಕಷ್ಟದಲ್ಲಿ ಒದ್ದಾಡುವಂತ ಸ್ಥಿತಿ. ವಾಹನ ಸವಾರರು ದೈನಂದಿನ ಚಟುವಟಿಕೆಗೆ ತೆರಳುವಂತವರು, ಎಮರ್ಜೆನ್ಸಿಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿ ಆಂಬ್ಯುಲೆನ್ಸ್ ಅನ್ನ ಬಳಕೆ ಮಾಡ್ತಿರುವಂತವರು ಕೂಡ ಈ ಮಳೆ ನೀರಲ್ಲಿ ಒದ್ದಾಡಬೇಕಾಗಿದೆ. ಇನ್ನು ಮಂಗಳೂರಿನ ಮೂಡಬಿದ್ರೆ ಹೆದ್ದಾರಿ 169ರಲ್ಲಿ ಭೂಕುಸಿತ ಸಂಭವಿಸಿದೆ. ವಾಮಂಜೂರು ಬಳಿಯ ಕೆತ್ತಿಕಲ್ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿರೋದು. ಹೀಗಾಗಿ ಮಂಗಳೂರಿನಿಂದ ಮೂಡಬಿದ್ರೆಗೆ ತೆರಳುವಂತಹ ಒಂದು ಬದಿಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ಗುಡ್ಡವನ್ನ ಕಡಿದು ಅವೈಜ್ಞಾನಿಕ ರೀತಿಯಲ್ಲಿ ಹೆದ್ದಾರಿ ಕಾಮಗಾರಿ ಮಾಡಿರೋದೇ ಈ ಅವಘಡಕ್ಕೆ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ತೀರಾ ಅಪಾಯಕಾರಿ ಅನ್ನಿಸ್ತಾ ಇದೆ ಕೆತ್ತಿಕಲ್ನ ಹೆದ್ದಾರಿ. ಏರು ರಸ್ತೆಯ ಸಂದರ್ಭದಲ್ಲಿ ಏರು ರಸ್ತೆ ಇರುವ ಹಿನ್ನೆಲೆ ಗುಡ್ಡ ಕುಸಿತ ಅಲ್ಲಿ ಸರ್ವೇ ಸಾಮಾನ್ಯವಾಗ್ತಾ ಇದ್ದು, ಕಳೆದ ಮಳೆಗಾಲದಲ್ಲಿ ಕೂಡ ಕೆತ್ತಿಕಲ್ ಹೆದ್ದಾರಿಯಲ್ಲಿ ಇದೇ ರೀತಿ ಗುಡ್ಡ ಕುಸಿತ ಸಂಭವಿಸಿತ್ತು. ಮಂಗಳೂರು ಸೇರಿದಂತೆ ಕರಾವಳಿ ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರೋ ಹಿನ್ನೆಲೆ ಮಂಗಳೂರಿನಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಮಂಗಳೂರಿನ ಪಂಪ್ವೆಲ್ನ ಪರಿಸ್ಥಿತಿ ಒಂದು ಕಡೆಯಾದ್ರೆ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋದನ್ನ ನಾವಿದೀಗ ಗಮನಿಸ್ತಾ ಇದ್ದೀವಿ. ಈ ಹೆದ್ದಾರಿ ನಿರ್ಮಾಣ ಮಾಡುವಾಗಲೇನೆ ಒಂದಷ್ಟು ಸರಿಯಾದಂತ ಕ್ರಮಗಳನ್ನ ಅನುಸರಿಸದೇ ಇರೋ ಕಾರಣ ಪದೇ ಪದೇ ಮಳೆ ಬರುವಂತ ಸಂದರ್ಭದಲ್ಲಿ ಇಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗಿರಿಧರ್, ಮಳೆ ಉಂಟು ಮಾಡ್ತಿರುವಂತಹ ಅವಾಂತರಗಳು ಮಂಗಳೂರಿನಲ್ಲಿ ಬ್ರೀಫ್ ಮಾಡೋದಾದ್ರೆ? ನಿನ್ನೆ ಸಂಜೆ ಹೊತ್ತಿಗೆ ಭಾರಿ ಮಳೆ ಶುರುವಾಗಿರುವಂತದ್ದು. ಆ ಸಂದರ್ಭದಲ್ಲಿ ಮಂಗಳೂರಿನ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂತದ್ದು. ಅಂದ್ರೆ ಮಂಗಳೂರಿನ ಪಂಪ್ವೆಲ್, ಪಡೀಲ್, ಅಡ್ಯಾರ್ ಮತ್ತು ಕೊಟ್ಟಾರ, ಕುಡಿಯಾಲಬೈಲ್ ಈ ಪ್ರದೇಶಗಳಲ್ಲಿ ಹಲವಾರು ಮನೆಗಳಿಗೂ ನೀರು ನುಗ್ಗಿರುವಂತದ್ದು. ಮತ್ತೆ ಹೆದ್ದಾರಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಸಂಜೆ ಹೊತ್ತಿಗೆ ಅದರಲ್ಲೂ ಕೂಡ ಶನಿವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಬಹಳಷ್ಟು ವಾಹನಗಳು ಹೆದ್ದಾರಿ ಮತ್ತು ಟ್ರಾಫಿಕ್ ನಲ್ಲಿದ್ದು, ಈ ಸಂದರ್ಭದಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಮಂಗಳೂರು ನಗರ ಇಡೀ ಒಂದು ಸ್ತಬ್ಧ ಆಗಿರುವಂತದ್ದು. ಅಂದ್ರೆ 4 ಮೂಲೆಗಳಲ್ಲೂ ಕೂಡ ಇಂತಹದ್ದೇ ಅಲ್ಲಲ್ಲಿ ನೀರು ನುಗ್ಗಿರುವಂತದ್ದು, ರಸ್ತೆಗಳು ಬಂದ್ ಆಗಿರುವಂತದ್ದು ಎದುರಾಗಿದ್ವು. ಆನಂತರ ರಾತ್ರಿ ಇಡೀ ಮಳೆ ಆಗಿದೆ. ಹಲವು ಕಡೆಗಳಲ್ಲಿ ಕೊಟ್ಟಾರ ಮತ್ತು ಕೊಡಿಯಾಲ್ಪೈಲ್ ಮತ್ತೆ ಅಡ್ಯಾರ್ ಪ್ರದೇಶದಲ್ಲಿ ಇವತ್ತು ಬೆಳಗ್ಗೆಯೂ ಕೂಡ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಇದೇ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಹೊತ್ತಿಗೆ ಮಂಗಳೂರಿನಿಂದ ಮೂಡಬಿದ್ರೆ ಸಾಗುವಂತಹ ಹೆದ್ದಾರಿಯಲ್ಲಿ ಕೂಡ ಭೂಕುಸಿತ ಆಗಿರುವಂತದ್ದು. ಕೆತ್ತಿಕಲ್ ಗುಡ್ಡ ಕುಸಿತ ಇದೆ ಅನ್ನೋದು ಅಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಬದಿಯ ರಸ್ತೆಯನ್ನು ಕೂಡ ಜಿಲ್ಲಾಡಳಿತ ಈಗ ಬಂದ್ ಮಾಡಿರುವಂತದ್ದು. ಇದರ ಬಗ್ಗೆ ಹೆದ್ದಾರಿ ಅಧಿಕಾರಿಗಳು ಕೂಡ ತುರ್ತು ಕಾಮಗಾರಿ ನಡೆಸುವುದಕ್ಕೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಅದರ ಜೊತೆಗೆ ಈ ಕೆತ್ತಿಕಲ್ ಹೆದ್ದಾರಿ ಈ ಕಳೆದ ವರ್ಷವೂ ಮಳೆಗಾಲದಲ್ಲಿ ಕುಸಿತ ಆಗಿತ್ತು. ಈ ಬಾರಿ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಅದು ಏರು ತಗ್ಗಿನ ರಸ್ತೆಯಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಹೆದ್ದಾರಿಯನ್ನು ನಿರ್ಮಾಣ ಮಾಡಿರುವುದರಿಂದ ಇಂತಹ ಒಂದು ಕುಸಿತ ಆಗ್ತಾ ಇದೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಫೈನ್ ಗಿರಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.